ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ನಗರದ ಪೊಲೀಸ್ ಘಟಕವು ಮಹಿಳಾ ಮತ್ತು ಮಕ್ಕಳ ರಕ್ಷಣೆಗಾಗಿ ರಾಣಿ ಅಬ್ಬಕ್ಕ ಫೋರ್ಸ್ ಎಂಬ ಮಹಿಳಾ ಪೊಲೀಸ್ ಗಸ್ತು ಘಟಕವನ್ನು ಆರಂಭಿಸಿದೆ? ಮಂಗಳೂರು. ಎರಡನೇ ಪ್ರಶ್ನೆ, ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ ಸಾಮಾನ್ಯವಾಗಿ ತುಂಬಲಾಗುವ ಅನಿಲ ಯಾವುದು? ನೈಟ್ರೋಜನ್. ಮೂರನೇ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶವಾದ ಲಕ್ಷದ್ವೀಪವು ಈ ಕೆಳಗಿನ ಯಾವ ಹೈಕೋರ್ಟ್ ವ್ಯಾಪ್ತಿಯಲ್ಲಿ ಬರುತ್ತದೆ? ಕೇರಳ ಹೈಕೋರ್ಟ್. ನಾಲ್ಕನೇ ಪ್ರಶ್ನೆ, ಆಡಳಿತ ನಿರ್ವಹಣೆಗಾಗಿ ರಾಜ್ಯವನ್ನು ಇಕ್ತಾಗಳನ್ನಾಗಿ ವಿಂಗಡಿಸಿ ಇಕ್ತಾಗಾರರನ್ನು ನೇಮಿಸಿದ ಸುಲ್ತಾನ ಇಲ್ತಮಿಷ್. ಐದನೇ ಪ್ರಶ್ನೆ, ಮೈಕಾಲಜಿ ಯಾವುದರ ಅಧ್ಯಯನಕ್ಕೆ ಸಂಬಂಧಿಸಿದೆ? ಶಿಲೀಂಧ್ರಗಳು. ಆರನೇ ಪ್ರಶ್ನೆ, ಭಾರಜಲ ಎಂದು ಯಾವುದನ್ನು ಕರೆಯಲಾಗುವುದು? ಡ್ಯೂಟೇರಿಯಂ ಆಕ್ಸೈಡ್. ಏಳನೇ ಪ್ರಶ್ನೆ, ಸ್ವಚ್ಛ ಆಕಾಶದ ಜಾತ್ರೆಯು ಮೋಡ ಕವಿದ ಆಕಾಶದ ರಾತ್ರಿಗಿಂತ ತಂಪಾಗಿರಲು ಕಾರಣ ವಿಕಿರಣ. ಎಂಟನೇ ಪ್ರಶ್ನೆ, ಟೆಟ್ರಾಥೈಲ್ ಸೀಸವನ್ನು ಡ್ಯಾಶ್ ಆಗಿ ಬಳಸಲಾಗುವುದು? ಪೆಟ್ರೋಲ್ ಸಂಯೋಜಕ. ಒಂಬತ್ತನೇ ಪ್ರಶ್ನೆ, ಲುಬ್ರಿಕೆಂಟ್ ಎಂದು ಯಾವುದನ್ನು ಬಳಸಲಾಗುವುದು? ಗ್ರಾಫೈಟ್. ಹತ್ತನೇ ಪ್ರಶ್ನೆ, ಯಾವುದನ್ನು ಸಾಮಾನ್ಯವಾಗಿ ಪಾಲಿಮೈಡ್ ಎಂದು ಕರೆಯಲಾಗುವುದು? ನೈಲಾನ್. 11ನೇ ಪ್ರಶ್ನೆ, ಸೇಂಟ್ ಹೆಲೆನಾ ಜಾಗೃತ ಜ್ವಾಲಾಮುಖಿ ಇರುವ ರಾಷ್ಟ್ರ ಯಾವುದು? ಅಮೆರಿಕ. 12ನೇ ಪ್ರಶ್ನೆ, ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡುವ ವಿಶ್ವವಿದ್ಯಾಲಯ? ಕೊಲಂಬಿಯಾ ವಿಶ್ವವಿದ್ಯಾಲಯ. 13ನೇ ಪ್ರಶ್ನೆ, ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧಿಯವರು ವಾಸವಾಗಿದ್ದ ಆಶ್ರಮದ ಹೆಸರೇನು? ದಿ ಫಿನಿಕ್ಸ್ ಸೆಟಲ್ಮೆಂಟ್. 14ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಇರಲಿಲ್ಲ? ಕೊಡಗು. 15ನೇ ಪ್ರಶ್ನೆ, ದ್ರವಸ್ಥಾನ ಪಲ್ಲಟ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಆರ್ಕಿಮಿಡೀಸ್. 16ನೇ ಪ್ರಶ್ನೆ, ಚಿತ್ರದುರ್ಗದ ಮುರುಘಾಮಠ ಪ್ರತಿ ವರ್ಷ ನೀಡುವ ಬಸವಶ್ರೀ ಪ್ರಶಸ್ತಿಗೆ ಇತ್ತೀಚೆಗೆ ಪಾತ್ರರಾಗಿರುವವರು? ಚಂದ್ರಶೇಖರ್ ಪಾಟೀಲ್. 17ನೇ ಪ್ರಶ್ನೆ, ಯಾವ ವಿಟಮಿನ್ನ ಕೊರತೆಯು ರಕ್ತ ನಿಧಾನವಾಗಿ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತದೆ? ವಿಟಮಿನ್ ಕೆ. 18ನೇ ಪ್ರಶ್ನೆ, ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಬೀಸುವ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆದು ಮಳೆ ಸುರಿಸುವ ಘಟ್ಟಗಳು ಯಾವುವು? ಪಶ್ಚಿಮ ಘಟ್ಟಗಳು. 19ನೇ ಪ್ರಶ್ನೆ, ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಯಾವುದು? ಶನಿ. 20ನೇ ಪ್ರಶ್ನೆ, ಪ್ರಪಂಚದ ಪ್ರಮುಖ ಹಡಗು ಸಂಚಾರದ ಕಾಲುವೆಗಳಲ್ಲಿ ಒಂದಾದ ಕೀಲ್ ಕಾಲುವೆ ಈ ರಾಷ್ಟ್ರದಲ್ಲಿದೆ? ಜರ್ಮನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.